ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ರೈಕೋನ್ ಕರಾಟೆ ಡು ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಪರೀಕ್ಷೆ ನಡೆಯಿತು. ಅಧ್ಯಕ್ಷರು ಅಮರ್ ಬೋರ್ಗಾಮೆ, ಮುಖ್ಯ ಅತಿಥಿಗಳು ಕುಲದೀಪ್ ಹೆಮ್ಗೇರಿ, ಅತಿಥಿಗಳು ಜೈಪಾಲ್ ಸಮಾಜ್, ಪ್ರದೀಪ್ ಜೋಂದಳೆ, ಬಿಟಿ ಖೊಂಬ್ರೆ, ನಾಗರಾಜ್ ರಾಯ್ಕರ್. ಬಡ ಮಕ್ಕಳಿಗಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿರುವ ಸಂಸ್ಥೆಯ ಸಂಸ್ಥಾಪಕರು ಶಿಹಾನ್ ಮಂಜುನಾಥ್ ಭೂವಿ, ಉಪಾಧ್ಯಕ್ಷರು ಚೆಲ್ಸಿ ಶಂಕರ್ ರಾಯ್ಮಾನೆ. ಈ ಸಂಸ್ಥೆಗೆ ಹೆಗಲಾಗಿ ನಿಂತ ಕಾರ್ಯದರ್ಶಿ ಅನಿತಾ ಬನೆಗೆ, ಸಂಸ್ಥೆಯ ಸದಸ್ಯ ಅಜಿತ್ ಅರ್ಬೋಳೆ, ತರಬೇತಿದಾರರು ದೀಪಾ ಲಕ್ಕನವರ್, ಅಕ್ಷಿತಾ ಪಾಟೀಲ್, ನವನಾಥ್ ಗೌಂಡಿ, ಗುರುಪ್ರಸಾದ್ ದಟ್ಟೆ, ಸುಬಾನ್ ಇಮಾನ್ದಾರ್, ಕುಮಾರ್ ಸರದಿ, ಪ್ರಮೋದ್ ಕುಂಬಾರ್, ಸಂಜು ಕದಂ, ನಂದಿ ಕಾಂಬ್ಳೆ, ಕಾರ್ತಿಕ್ ಸೂರ್ಯವಂಶಿ, ಪ್ರತಿಮೇಶ್ ಇಚ್ಚಲ್ಕರಂಜಿ, ರಾಕಿ ಪಾಟೀಲ್, ರುಚಿ ಪಾಟೀಲ್, ಶರಾವತಿ ಕೆರಗುಟ್ಟೆ, ನಂದಿನಿ ವಟಗುಡೆ, ಆದಿತ್ಯ ವೈಗಂಡೆ. ರೈಕೋನ್ ಕರಾಟೆ ಡು ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಪರೀಕ್ಷೆಯನ್ನು ಮೇ 28 ಮತ್ತು 29ರಂದು ಯಡೂರು ಗ್ರಾಮದ ಕಾಡಸಿದ್ದೇಶ್ವರ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಪರೀಕ್ಷೆಯಲ್ಲಿ ಸುಮಾರು 36 ಕರಾಟೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳು. ಅದೇ ರೀತಿ ಈ ಒಂದು ಪರೀಕ್ಷೆ ಯಶಸ್ವಿಯಾಗಲು ಪ್ರತ್ಯಕ್ಷ ಅಪ್ರತ್ಯಕ್ಷ ಕಾರಣರಾದ ಗ್ರಾಮದ ಗಣ್ಯರಿಗೆ, ಸಂಸ್ಥೆಯ ಸದಸ್ಯರಿಗೆ ಹಾಗೂ ಎಲ್ಲ ಪಾಲಕರಿಗೆ ಸಂಸ್ಥೆಯ ವತಿಯಿಂದ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸಿದರು. ಈ ಒಂದು ಕರಾಟೆ ಸಂಸ್ಥೆ ಬಡ ಮಕ್ಕಳ ಏಳಿಗಾಗಿ ಹಗಲಿರುಳು ಶ್ರಮಿಸುತ್ತದೆ. ಪ್ರತಿ ಹಳ್ಳಿಗಳಲ್ಲಿ ಈ ಸಂಸ್ಥೆ ಮನೆ ಮಾಡಿದೆ. ಇದಂದ್ರೆ ನಮ್ದು ಆಶಯ ಏನಂದ್ರೆ ನಾವು ದೇಶ ಸೇವೆ ಮಾಡೋದಂತ ನಮ್ದು ಇಚ್ಛೆ ಐತ್ರಿ. ಆದರೆ ನಮ್ಮ ಕೈಲಿ ಆಗಲಿಲ್ಲ. ನಮ್ಮ ಹುಡುಗಿಯರ ಕೈಯಿಂದ ನಮ್ಮ ಹುಡುಗಿಗೆ ಮಿಲ್ಟ್ರಿ, ನೇವಿ, ಏರ್ಫೋರ್ಸ್ ಯಾವುದೂ ಇಲ್ಲ. ನಾವು ಮಿಲ್ಟ್ರಿ ಹಾಕೋ ಸಲುವಾಗಿ ನಾವು ಕರಾಟೆದಾಗ ಜಾಯಿನ್ ಮಾಡಿದ್ದೀವಿ. ಇವಳೇ ನಮ್ಮ ಮಗಳು ಪರಿಣಿತ ದೀಪಕ್ ನಾವು ನೋಡಿದವ್ರೆ. ನಮ್ಮ ಕರಾಟೆದಾಗ ಈಗ ಕರಾಟೆ ಬಂದನ್ರಿ, ಈಗ ರಾಜ್ಯ ಮಟ್ಟಕ್ಕೂ ಹೋಗಿ ಬಂದನ್ರಿ ಸರ್.
ಜಿಲ್ಲಾ ಮಟ್ಟ ಹೊಡ್ದಾನ ರೀ, ತಾಲೂಕು ಮಟ್ಟ ಹೊಡ್ದಾನ ರೀ ಸರ್. ಈ ಊರಾಗ ಚಲೋ ಅವ್ನಿಗೆ ಒಂದು ಹೆಸರು ಇದೆ ಸರ್. ಐತ್ರಿ ಸರ್, ಹುಡುಗರೊಳಗೆ ಅವ ಕರಾಟೆ ಮಾಡ್ಯದ ಕುಸ್ಲಿ ಇದ ಸಿಕ್ಸ್ ಪ್ಯಾಕ್ ಅನ್ನ ಅದ ಒಂದು ಹೆಸರು ಐತ್ರಿ ಸರ್ ಶಾಲೆ ಒಳಗೆ. ಮೊದಲು ಊರಿದೆ ಏನು ಶಾಲೆ ಕಲಿತ ಈ ಕರಾಟೆ ಆಡಿ ದೊಡ್ಡ ನೌಕರಿ ಇಡಬೇಕಂತ ಏನು ಆಸೆ ಇದ್ರಿ ಸರ್. ಅವು ಒಂದು ಕರಾಟೆ ಕಲಿತ್ರಿ ಒಂದು ದೇಶ ಸೇವೆ ಮಾಡ್ಬೇಕು ಅನ್ನೋದ್ರಿ ಅವನು ಹುಮ್ಮಸ್ಸು ಇದ್ರಿ ಸರ್. ನಮ್ಮ ಹುಡುಗ ನಾವು ಕರಾಟೆ ಅಂತ ಆಟ ಆಡ್ಕೊಂತನ ಅಂತೇಳಿ ಸೇರಿಸಿದ್ರಿ ಅವ್ರ ಕರಾಟೆ ಒಳಗೆ ನಾವು ಇಷ್ಟು ಮ್ಯಾಲೆ ಬರ್ತಾ ಅಂತೇಳಿ ಗೊತ್ತಿಲ್ಲಾಗಿತ್ತು ನಾವು. ಇಲ್ಲಿ ಭಾಳ ವೀಕ್ ಇದ್ರಿ ಅವ, ಸ್ಟ್ರಾಂಗ್ಲಿ ಹೆಲ್ತ್ಲಿ ಎಲ್ಲ ನರಿ. ಈ ಕರಾಟೆ ಹಚ್ಚಿ 3 ವರ್ಷ ಆಯಿತು. 3 ವರ್ಷದಾಗ ಈಗ ರಾಜ್ಯ ಮಟ್ಟ ತನಕ ಆಡಿ ಹೋಗ್ಯಾನು. ರಾಜ್ಯ ಮಟ್ಟ ತನಕ ಗೆಲ್ಲಬಹುದಿತ್ತು, ಆದರೆ ಆಗಲಿಲ್ಲ. ರಾಜ್ಯ ಮಟ್ಟಕ್ಕೆ ಆಡಿ ಬಂದಾನ ಸರ್. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ ಗೆಲ್ಲಬಹುದು ಅಂತ ಐತಿ ನಮ್ಮ ಹುಡುಗ, ಗೆಲ್ತಾನೆ. ಕರಾಟೆ ಹಚ್ಚಂತಲೇ ನಾವು ಭಾಳ ಇಷ್ಟ ಮತ್ತು ಸಮಾಜದಾಗ ನಾ ಅಂಜ್ತೀನಿ. ಮತ್ತೀಗ ನಾವು ಕರಾಟೆ ಹಚ್ಚಂತಲೇ ಅಂಜಂಗಿಲ್ಲ. ಏಕದಮ್ ಸ್ಟ್ರಾಂಗ್ ಆಗಿದ್ದಾರೆ. ಮತ್ತು ಅವ್ನ ಜೀವನ್ಯಾಗ ಏನರೇ ಸಾಧಿಸಬೇಕು ಹಂಗೆ ಅವ್ನ ಇಚ್ಛೆ ಬಂದೈತಿ. ಅವರು ಸಪೋರ್ಟ್ ಕೊಡಾಕದವ್ರೆ. ಪೈಲೆ ಕಮ್ಜೋರ್ ಇದ್ರಿ, ಈಗ ಸ್ಟ್ರಾಂಗ್ ಆಗ್ಯದ. ಹೆಲ್ತ್ಲಿ ಶಾರೀರಿಕವಾಗಿ ಮೊದಲು ದುರ್ಬಲರಾಗಿದ್ದರು. ಕರಾಟೆಯಲ್ಲಿಗೆ ಹೇಳಿಕೊಡೋ ಎಲ್ಲ ವ್ಯಾಯಾಮಗಳು ಅವರು ಕಲಿಸೋ ಎಲ್ಲ ಕಸರತ್ತುಗಳನ್ನು ಮಾಡಿ ಈಗ ಅತಿ ಸ್ಟ್ರಾಂಗ್ ಆಗಿದ್ದಾರೆ. ದಪ್ಪ ಇದ್ದಳ್ರಿ ಮತ್ತು ವೇಟ್ ಹೆಚ್ಚೈತೆ ರೀ. ಈ ಲೈನ್ ಒಳಗೆ ಬಂದಮೇಲೆ ವೇಟ್ ಕಂಟ್ರೋಲ್ ಆಗೈತೆ ರೀ. ಮತ್ತು ಫಿಸಿಕ್ಸ್ ಚಲೋ ಆಗೈತೆ ರೀ. ಮೇನ್ ಅಂದ್ರೆ ಹೈಟ್ ಅದು ಹೆಚ್ಚಾಗೈತೆ ರೀ, ಫಿಸಿಕ್ಸ್ ಚಲೋ ಆಗೈತೆ. ಕರಾಟೆ ಅಂದ್ರೆ ಈಗ ಹೆಣ್ಮಕ್ಳಿಗೆ ಸೇಫ್ಟಿ ಒಂದು ಸ್ವಲ್ಪ ಪ್ರಾಬ್ಲಮ್ ನಡೆದೈತೆ ರೀ.